ನೆನ್ನೆಯಿಂದಲೂ ಸಾಕಷ್ಟು ಚರ್ಚೆ ಆಗ್ತಾ ಇರೋದು ಇದು ಏನಿದು ಮಾಕ್ ಡ್ರಿಲ್ ಅಂದ್ರೆ ಏನು ಅಂತ. ಈ NCCಗೆಲ್ಲ ಹೋದಂಥವ್ರಿಗೆ ಗೊತ್ತಿರುತ್ತೆ ಅದೇನು ಅಂತ. ಬಟ್ ಉಳಿದಂತಹ ಸಾಮಾನ್ಯ ಜನರಿಗೆ ಅದರ ಬಗ್ಗೆ ಅನುಭವ ಇರಲ್ಲ. ಹಾಗಾದ್ರೆ ಏನಿದು ಮಾಕ್ ಡ್ರಿಲ್, ಯಾಕೆ ನಡೆಸ್ತಾರೆ? ಮಾಕ್ ಡ್ರಿಲ್ ನಡೆಸ್ತಾರೆ ಅಂದ್ರೆ ಯುದ್ಧ ರೆಡಿ ಅಂತಲೇ ಮಾತಾಡ್ತಾ ಇದ್ದಾರೆ ಕೆಲವೊಂದು ವರ್ಗ. ಹಾಗಾದ್ರೆ ಯುದ್ಧ ರೆಡಿ ಆಗೇ ಬಿಡುತ್ತಾ? ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ ಏನು ಆಗುತ್ತೆ ಅನ್ನೋದಾದ್ರೆ ಹೇಗಾಗತ್ತೆ ಈ ಸಲ? ಅಂತಿಂತ ಪೆಟ್ಟು ಕೊಡಲ್ವಾ ಭಾರತ ಪಾಕಿಸ್ತಾನಕ್ಕೆ? ನೋಡ್ತಾ ಹೋಗೋಣ. ಪಾಕಿಸ್ತಾನದ ವಿರುದ್ಧ ಯುದ್ಧ ಫಿಕ್ಸ್. ಪಾಕ್ ವಿರುದ್ಧ ಯುದ್ಧಕ್ಕೆ ಮುಹೂರ್ತ ಇಡೋದು ಒಂದೇ ಬಾಕಿನ. ಹಾಗಾದ್ರೆ ಮುಹೂರ್ತ ಅಂದ್ರೆ ಯಾವ ದಿನ ಯಾವ ಗಳಿಗೆ ಅಂತ. ವಾರ್ ಮಾಕ್ ಡ್ರಿಲ್ಗೆ ಭಾರತ ಭರ್ಜರಿ ತಯಾರಿಯನ್ನು ನಡೆಸ್ತಾ ಇದೆ. ಪಾಕ್ ಮೇಲೆ ಪ್ರತೀಕಾರದ ಸಮರಕ್ಕೆ ಸಜ್ಜಾಗಿ ನಿಂತಿದೆ, ಮೈ ಕೊಡವಿ ನಿಂತಿದೆ ಭಾರತ. ಪಾಕ್ಗೆ ಶಾಕ್ ಕೊಡಕ್ಕೆ ಪ್ರಧಾನಿ ಮೋದಿ ಶಪಥ ಮಾಡಿದ್ರು ಆಲ್ರೆಡಿ. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾಗ್ತಾ ಇದೆ. ಪಾಕ್ಗೆ ಈ ಸಲ ಅಂತಿಂತ ಪಾಠ ಕಲಿಸಲ್ಲ ಬಿಡಿ, ಅಂತಿಂತ ಪಾಠ ಕಲಿಸಲ್ಲ ಬಿಡಿ. ಆ ಹಿನ್ನೆಲೆಯಲ್ಲೇ ಇವ್ರು ಕಂಡವ್ರ ದೇಶದ ಕಾಲನ್ನ ಹಿಡಿದು ದಯವಿಟ್ಟು ಭಾರತ ಕೇಳಿ ಯುದ್ಧ ಮಾಡಕ್ ಹೇಳ್ಬೇಡಿ, ನಮ್ಮ ಪಾಲ್ ಏನು ಇದ್ರಲ್ಲಿ ಇಲ್ಲ ಅಂತ ಅಗೇನ್ ಮೊಸಳೆ ಕಣ್ಣೀರನ್ನ ಹಾಕ್ತಾ ಇದೆ ಪಾಕಿಸ್ತಾನ. ಹಾಗಾದ್ರೆ ಯುದ್ಧ ಅಂದ್ರೆ ಅವ್ರನ್ನ ಹೊಡೆದಾಕತ್ತೆ ಭಾರತ, ಇಲ್ಲ ಅಂತಲ್ಲ. ಬಟ್ ನಮ್ಗಾಗುವಂತಹ ನಷ್ಟ ಏನು? ನಾವು ಯಾವ ರೀತಿಯಾಗಿ ಅಲರ್ಟ್ ಆಗಿರ್ಬೇಕು? ಸೇನೆ ಇದಕ್ಕೆ ಯಾವ ರೀತಿಯ ತಯಾರಿಯನ್ನು ನಡೆಸ್ಕೊಳ್ತಾ ಇದೆ? ಈ ಮಾಕ್ ಡ್ರಿಲ್ ಅಂತಲ್ಲ, ಏನದು? ನಮ್ಮೂರಲ್ಲೂ ನಿಮ್ಮೂರಲ್ಲೂ ಮಾಡ್ತಾರ? ಹಾಗಾದ್ರೆ ಎಲ್ಲೆಲ್ಲಿ ಮಾಡ್ತಾರೆ, ಹೇಗಿರುತ್ತೆ? ಸಾಮಾನ್ಯ ನೀವು ಪೇಪರ್ಗಳನ್ನ ಓದಿದ್ರೆ ನೆನ್ನೆಯಿಂದಲೂ ಕೂಡ ಕತ್ಲೆ ಇರುತ್ತಂತೆ, ಲೈಟ್ ಆಫ್ ಮಾಡ್ಬೇಕಂತೆ ಅಂತಾರೆ. ಲೈಟ್ ಆಫ್ ಮಾಡಕ್ಕೂ ಯುದ್ಧಕ್ಕೂ ಏನ್ ಸಂಬಂಧ? ಇದು ಸಾಮಾನ್ಯವಾಗಿ ಜನಸಾಮಾನ್ಯರಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ ಅಲ್ವಾ? ಅದೆಲ್ಲದಕ್ಕೂ ಸುದೀರ್ಘವಾಗಿ ಚರ್ಚೆ ಮಾಡೋದ್ರ ಮುಖಾಂತರ ಉತ್ತರವನ್ನು ಕೊಡಿಸುವ ಕೆಲಸ ಈ ಕಾರ್ಯಕ್ರಮದಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ನಮ್ಮ ಜೊತೆ ಗೆಸ್ಟ್ಗಳು ಕೂಡ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲಿಗೆ ಡಿಫೆನ್ಸ್ ಎಕ್ಸ್ಪರ್ಟ್ ಶಶಾಂಕ್ ಅವ್ರು ನಮ್ಮ ಜೊತೆ ಇದ್ದಾರೆ. ಗುಡ್ ಮಾರ್ನಿಂಗ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಅದೇ ರೀತಿಯಾಗಿ ಶ್ರೀರಾಮ್ ಸೇನೆಯ ಬೆಂಗಳೂರು ಪ್ರಧಾನ ಕಾರ್ಯದರ್ಶಿ ಸುಂದರೇಶ್ ನರ್ಗಲ್ ನಮ್ಮ ಜೊತೆ ಇದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇನ್ನಿಬ್ರು ಬರೋರಿದ್ದಾರೆ, ಬಂದ ತಕ್ಷಣ ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲಿಗೆ ನಾನು ಶಶಾಂಕ್ ಸರ್ ಹತ್ರನೇ ಹೋಗ್ತೀನಿ. ಸರ್, ಈಗ ಮಾಕ್ ಡ್ರಿಲ್ ಅಂತ ನೆನ್ನೆಯಿಂದ ಎಲ್ರಿಗೂ ಕೂಡ ಬಾಯ್ ಹಾಟ್ ಹೋಗ್ಬಿಟ್ಟಿದೆ. ನನ್ನ ಪ್ರಶ್ನೆ ಮಾಕ್ ಡ್ರಿಲ್ ಅಂದ್ರೆ ಏನು ಅಂತ ಕೇಳ್ತೀನಿ. ಬಟ್ ಅದಕ್ಕಿಂತ ಹೆಚ್ಚಾಗಿ ಈ ಮಾಕ್ ಡ್ರಿಲ್ ಅಂತಾರಲ್ಲ, ಇದ್ರ ಅರ್ಥ ಏನ್ ಸರ್? ಏನ್ ಮಾಡ್ತಾರೆ ಸರ್ ಇದು? ಮಾಕ್ ಡ್ರಿಲ್ ಅಂದ್ರೆ ಒಂದು ಮೋಡ್ ಆಫ್ ಆಪರೇಷನ್ ತರ. ಇದು ಅಂದ್ರೆ ಒಂದು ಸಂದರ್ಭದಲ್ಲಿ ಏನಾದ್ರೂ ಒಂದು ಅವಘಡ ಆಗಕ್ಕೆ ಮುಂಚೆ ಇಲ್ಲ ಆದಾಗ ನಾವು ಹೇಗೆ ತಪ್ಪಿಸ್ಕೊಬೇಕು, ನಾವು ಹೇಗೆ ನಮ್ಮನ್ನ ಸೇಫ್ ಗಾರ್ಡ್ ಮಾಡ್ಕೊಳೋದು ಅನ್ನೋದೇ ಒಂದು ಮಾಕ್ ಡ್ರಿಲ್. ಇದು ನೋಡಿ, ಈ ಮಾಕ್ ಡ್ರಿಲ್ ಈ ಯುದ್ಧದ ಸಮಯದಲ್ಲಿ ಹಾಗೆ ಹೀಗೆ ನೀವು ಕೇಳ್ಪಡ್ತಿದ್ದೀರಿ. ಈ ಫೈರ್ ಆದಾಗ ಅಂದ್ರೆ ಮೇಜರ್ ಒಂದು 40 ಫ್ಲೋರ್ ಬಿಲ್ಡಿಂಗ್ ಇರುತ್ತೆ ಅನ್ಕೊಳ್ಳಿ. ಬಿಲ್ಡಿಂಗ್ ಅಲ್ಲಿ 40ನೇ ಫ್ಲೋರ್ ಅಲ್ಲಿ ನಿಮ್ಗೆ ಏನಾದ್ರೂ ಫೈರ್ ಆದಾಗ ಫೈರ್ ಫೋರ್ಸ್ ಅವ್ರು ಕೂಡ ಈ ಮಾಕ್ ಡ್ರಿಲ್ ಮಾಡ್ತಾರೆ. ಮುಂಚೆನೆ ಹೇಳಿ ತೋರಿಸಿರ್ತಾರೆ ಹೆಂಗೆ ಎವ್ಯಾಕ್ಯುಯೇಟ್ ಮಾಡಬೇಕು, ಹೇಗೆ ಅವಘಡದಿಂದ ತಪ್ಪಿಸ್ಕೊಂಡು ಹೊರಗಡೆ ಬರಬೇಕು ಅನ್ನೋದು ಒಂದು ಡ್ರಿಲ್ ಸರ್ವೇ ಸಾಮಾನ್ಯ ನಗರದ ಒಳಗಡೆ ಈ ಫೈರ್ ಫೋರ್ಸ್ ಅವ್ರು ಮಾಡ್ತಿರ್ತಾರೆ. ಆದರೆ ಈ ದೇಶದ ಪರಿಸ್ಥಿತಿ ಈಗ ಯುದ್ಧದ ಸನ್ನಿವೇಶ ಇರೋದ್ರಿಂದ ಈಗ ದೇಶಾದ್ಯಂತ ಮಾಕ್ ಡ್ರಿಲ್ ಮಾಡಬೇಕು. ಯಾಕಂದ್ರೆ ಸಾಕಷ್ಟು ಜನಕ್ಕೆ ಮಾಕ್ ಡ್ರಿಲ್ ಬಗ್ಗೆ ಗೊತ್ತೇ ಇಲ್ಲ. ಈಗ 1971ನೇ ಇಸ್ವಿಯಲ್ಲಿ ನಮಗೆ ಯುದ್ಧ ಆಗುತ್ತೆ. ಆ ಸಂದರ್ಭದಲ್ಲಿ ಹುಟ್ಟಿದಂಥವ್ರು ಇಲ್ಲ ಆ ಸಂದರ್ಭದಲ್ಲಿ ಏನ್ ಪಾಲ್ಗೊಂಡ್ರು ಇದ್ರು ಅವ್ರಿಗೆ ಮಾತ್ರ ಯುದ್ಧದ ಸನ್ನಿವೇಶ ಗೊತ್ತು. ಈಗಿನ 90s ಜನರೇಷನ್ ಏನಿದೆ, 2000 ಜನರೇಷನ್, ಈಗಿನ ಯುವಕರಿಗೆ ಯುದ್ಧ ಹೇಗೆ ನಡೆಯುತ್ತೆ, ಯುದ್ಧ ಆದಂಥ ಸಂದರ್ಭದಲ್ಲಿ ನಮ್ಮ ಕರ್ತವ್ಯ ಏನು, ನಾವೇನು ಮಾಡಬೇಕು, ನಮ್ಮನ್ನು ನಾವು ಹೇಗೆ ಸೇಫ್ ಗಾರ್ಡ್ ಮಾಡ್ಕೊಬೇಕು, ನಮ್ಮ ಕುಟುಂಬನ ಹೇಗೆ ಸೇಫ್ ಗಾರ್ಡ್ ಮಾಡ್ಕೊಬೇಕು ಅನ್ನೋದು ಸಾಕಷ್ಟು ಜನ ಗೊತ್ತಿಲ್ಲ. ಹಾಗಾಗಿ ಈಗ ಸೆಂಟ್ರಲ್ ಹೋಮ್ ಮಿನಿಸ್ಟ್ರಿ ಭಾರತಾದ್ಯಂತ ಈಗ ದೇಶಾದ್ಯಂತ ಹೈ ಅಲರ್ಟ್ ಇರೋದ್ರಿಂದ, ಬಾರ್ಡರ್ ಇಶ್ಯೂ ಜಾಸ್ತಿ ಆಗಿರೋದ್ರಿಂದ, ಯುದ್ಧದ ಸನ್ನಿವೇಶ ಇರೋದ್ರಿಂದ ನಾವು ಈ ಮಾಕ್ ಡ್ರಿಲ್ ಮಾಡಬೇಕು. ಜನಸಾಮಾನ್ಯರಿಗೆ ಪ್ರತಿಯೊಬ್ಬರಿಗೂ ಯುದ್ಧ ಆದಂಥ ಸಂದರ್ಭದಲ್ಲಿ ಇಲ್ಲ ಯಾವ್ದಾದ್ರು ಶೆಲ್ ದಾಳಿ ಆದಂಥ ಸಂದರ್ಭದಲ್ಲಿ ನಮ್ಮನ್ನ ನಾವು ಹೇಗೆ ಕಾಪಾಡ್ಕೊಬೇಕು, ನಮ್ಮನ್ನ ಹೇಗೆ ರಕ್ಷಿಸ್ಕೊಬೇಕು ಅನ್ನೋದೇ ಈ ಮಾಕ್ ಡ್ರಿಲ್. ಓಕೆ, ಅಂದ್ರೆ ಈಗ ಯುದ್ಧಕ್ಕೆ ನಮ್ಮನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಜನ ಹೇಗೆ ಸೇಫ್ ಆಗ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಹರ್ಸಲ್ ಕೊಡ್ತಾ ಇದ್ದಾರೆ ಅಂತ ಅನ್ಕೋಬಹುದಾ? ಪ್ರಾಕ್ಟೀಸ್ ಇದು ನಮ್ಗೆ. ನೋಡಿ, ಇದು ಬಾರ್ಡರ್ ಅಲ್ಲಿ ಸೈನಿಕರು ಯುದ್ಧ ಮಾಡ್ತಾರೆ. ಸೇನೆಗೆ ಸೇರೋದೇ ಯುದ್ಧ ಮಾಡ್ಲಿಕ್ಕೆ, ಪರೇಡ್ ಮಾಡ್ಲಿಕ್ಕಲ್ಲ. ಸೈನಿಕರ ಕೆಲಸ ಬಾರ್ಡರ್ ಅಲ್ಲಿ ಮಾಡ್ತಾರೆ. ಪ್ಲಸ್ ನಮ್ಮ ದೇಶ ಒಳಗಡೆ ಇರೋ ನಾಗರಿಕರನ್ನು ನಾವು ರಕ್ಷಣೆ ಮಾಡ್ಕೊಬೇಕು. ಯುದ್ಧ ಆದಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ನಾಲೆಜ್ ಇರಬೇಕು, ಯಾವ ರೀತಿ ಯುದ್ಧ ಆಗ್ತಿದೆ. ಇದು 2025 ವಾರ್ ಮೋಡೇ ಚೇಂಜ್ ಆಗ್ಬಿಟ್ಟಿದೆ. ಒಂದ್ ಕಡೆ ಬಯೋ ವಾರ್ ಇದೆ, ಒಂದ್ ಕಡೆ ಪ್ಯಾರಲಲ್ ವಾರ್ ಏನೇನೋ ಆಗ್ತಿದೆ. ಈ ರೀತಿ ಟೆಕ್ನಾಲಜಿ ಇರುವಂತ ಸಂದರ್ಭದಲ್ಲಿ ಯುವಕರಿಗೆ ನಾಲೆಜ್ ಇರಬೇಕು. 2025 ಅಲ್ಲಿ ಒಂದು ವಾರ್ ಮೋಡ್ ನಾವು ಹೋಗಿದ್ದೀವಿ. ಈಗ ನಿಮ್ಗೆ ಹೇಳಬೇಕಂದ್ರೆ ಸಾಕಷ್ಟು ದೇಶಗಳು ಈಗಾಗಲೇ
ವಾರ್ನ ನಮ್ಮ ಜನರೇಷನ್ ನೋಡಿದೆ. ಅಂದ್ರೆ ಯುಕ್ರೇನ್ ರಷ್ಯಾ ವಾರ್ ಆಗ್ಲಿ, ಇಸ್ರೇಲ್ ಪ್ಯಾಲೆಸ್ಟೈನ್ ಆಗ್ಲಿ ನೋಡಿದೆ. ಆದ್ರೆ ಅಂದ್ರೆ ಟಿವಿಯಲ್ಲಿ ನೋಡಿದ್ದಾರೆ, ಬಟ್ ಸ್ವಂತವಾಗಿ ಅನುಭವಿಸಿಲ್ಲ. ಸೊ ಹಾಗಾಗಿ ಈಗ ಭಾರತ ದೇಶ ಫಿಕ್ಸ್ ಆಗಿದೆ, ಶತ್ರು ರಾಷ್ಟ್ರ ಏನು ನಮಗೆ ತೊಂದರೆ ಕೊಡ್ತಿದೆ, ಏನು ಈ LET ಉಗ್ರಗಾಮಿಗಳು ಪ್ಲಸ್ ಈ LET ಟೆರರಿಸಂ ಏನು ನಮ್ಮ ಮೇಲೆ ದಾಳಿ ಮಾಡ್ತಿದೆ, ಇದನ್ನ ಬೇರ್ ಸಮೇತ ಕಿತ್ತು ಹಾಕಬೇಕು, ವಿಶ್ವಕ್ಕೆ ಒಂದು ಮಾದರಿ ಆಗಬೇಕು, ಸಂದೇಶ ಕೊಡಬೇಕು ಅಂತ ಭಾರತ ದೇಶ ಹೊರಟಿದೆ. ಸೊ ಹಾಗಾಗಿ ನಮ್ಮ ದೇಶದ ಒಳಗಡೆ ಇರೋ ನಾಗರಿಕರನ್ನು ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗುತ್ತೆ. ಅಂದರೆ ಯಾರು ಆಳ್ತಿದ್ದಾರೆ ಅವ್ರ ಜವಾಬ್ದಾರಿ ಆಗುತ್ತೆ. ಹಾಗಾಗಿ ಮಾಕ್ ಡ್ರಿಲ್ನ ಪ್ರತಿಯೊಂದು ಸಿಟಿಯಲ್ಲಿ, ಅಂದರೆ ಮೇನ್ ಸಿಟಿಗಳಲ್ಲಿ ಸಾಕಷ್ಟು ಮಾಕ್ ಡ್ರಿಲ್ನ ಮಾಡ್ತಾರೆ. ಯಾಕಂದ್ರೆ ಬ್ಯಾಂಗ್ಳೂರು ಕೂಡ ಟಾರ್ಗೆಟ್ ಆಗಿದೆ ಶತ್ರು ರಾಷ್ಟ್ರಕ್ಕೆ. ಇದ್ರ ಬಗ್ಗೆ ಮಾತಾಡ್ತೀನಿ. ಇನ್ನು ಸುಂದರೇಶ್ ಅವರೇ, ನಿಮ್ಮ ಮೊದಲ ರಿಯಾಕ್ಷನ್ ಕೇಳ್ತೀನಿ. ಇಲ್ಲಿ ತನಕ ನಾವೆಲ್ಲರೂ ಈ ಪಹಲ್ಗಾಮ್ನಲ್ಲಿ ಆ ಘಟನೆ ಆಗಬಾರ್ದಿತ್ತು, ಆದ ನಂತರ ಪ್ರತೀಕಾರ ಯಾವಾಗ 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 ಅಂತ ಜನ ಕೇಳ್ತಾ ಇದ್ರು. ಅದಕ್ಕೆ ಉತ್ತರ ಕೊಡುವಂತೆ ಇಲ್ಲಿ ತನಕ ಬಂದು ನಿಂತಿದ್ವಿ. ಒಂದು ಮಾಕ್ ಡ್ರಿಲ್ ಮಾಡಿ ಅಂತ ಹೇಳ್ಬಿಟ್ಟಿದ್ದಾರೆ ನಾಳೆಗೆ. ಸೊ ಏನು ಅನ್ಸುತ್ತೆ ಜನಸಾಮಾನ್ಯರಾಗಿ, ನಿಮಗೆ ಏನು ಅನ್ಸುತ್ತೆ? ಮತ್ತು ಆ ಪಹಲ್ಗಾಮ್ ಅಲ್ಲಾದಂತಹ ಅಟ್ಯಾಕನ್ನು ನೆನಪಿಸ್ಕೊಂಡು ಈ ಒಂದು ಪರಿಸ್ಥಿತಿನ ನೆನಪಿಸ್ಕೊಂಡಾಗ ನಿಮ್ಮ ರಿಯಾಕ್ಷನ್ ಏನು? 130 ಕೋಟಿ ಜನಸಂಖ್ಯೆ ಹೊಂದಿರುವಂಥ ದೇಶ, ಇವತ್ತು ನಾವು ಪೆರೇಡ್ ಮಾಡ್ತೀವಿ, ನಾವು ಅವ್ರನ್ನ ಸರಿಪಡಿಸ್ಕೊಳ್ತೀವಿ, ಯುದ್ಧ ಮಾಡೋದು ಹೇಗಂತ ನಿಮ್ಗೆ ಇನ್ನೂ ಕಲಿಸ್ಕೊಡ್ತೀನಿ. ಇದುವರೆಗೂ ಸತ್ತವ್ರಿಗೆ ಪರಿಸ್ಥಿತಿ ಏನಿದೆ? ಆದರೆ ಯಾವುದೋ ಒಂದು ಸಣ್ಣ ದೇಶಗಳು ಅವರ ದೇಶಕ್ಕೆ ಅವಮಾನದಾಗ ಏಕ್ದಮ್ ಅವ್ರನ್ನ ದಾಳಿ ಮಾಡುವಂಥದ್ದು ಇದೆ. ದೇಶದ ಒಳಗಿರುವಂಥ ಶತ್ರುಗಳನ್ನು ಕೂಡ ಇದುವರೆಗೂ ಮಟ್ಟ ಹಾಕೋಕ್ಕಾಗಿಲ್ಲ. ಈಗಿರುವ ಟೆಕ್ನಾಲಜಿಗೆ ನಮಗೇನು ಅವ್ರು ಟ್ರೈನಿಂಗ್ ಕೊಡುವಂಥದ್ದಿಲ್ಲ, ಪ್ರತಿಯೊಬ್ಬರಿಗೂ ಟ್ರೈನಿಂಗ್ ಇರುವಂಥದ್ದು ಇದೆ. ಈಗ ಸರ್ ಹೇಳ್ದಂಗೆ ಈಗ ನಾವೇನು 70ನೇ ಇಸ್ವಿಯಲ್ಲಿ ಇಲ್ಲ, ಈಗ ನಾವು ಆಲ್ರೆಡಿ 25ನೇ ಇಸ್ವಿಗೆ ಬಂದಿದ್ದೀನಿ. ಆದರೆ ಇದು ಕೇವಲ ಮಾತಾಗಿ ಉಳಿಬಾರ್ದು. ಇದು ಮಾತಾಗಿ ಉಳಿದ್ರೆ ಏನಾಗುತ್ತೆ, ನೀವು ಹೋಗ್ತಿರುವ ದಾರಿಗೂ ಇದಕ್ಕೂ ಯಾವುದೇ ರೀತಿ ವ್ಯತ್ಯಾಸ ಆಗುತ್ತೆ. ಇದು ಎಲ್ಲೋ ಒಂದು ಭಾಗದಲ್ಲಿ 20% ಇರುವಂಥ ಜನಗಳ ಮೇಲೆ ನೀವು ಒಂದು ಯುದ್ಧ ಮಾಡೋದಕ್ಕಾಗಲಿ ಅಥವಾ ನಮ್ಮ ದೇಶ ರಕ್ಷಣೆ ಮಾಡೋದಕ್ಕೆ ನೀವು ಇಷ್ಟೆಲ್ಲ ಸರ್ಕಸ್ ಮಾಡ್ಕೊಂಡು ಕೂತ್ಕೊಳ್ತೀರಿ ಅಂದ್ರೆ ಇಸ್ರೇಲ್ ಜನಸಂಖ್ಯೆ ಏನಿದೆ ಆಗಿದ್ರೆ ಇನ್ನುಳಿದಂಥ ದೇಶದ ಜನಸಂಖ್ಯೆಗಳು ನೀವು ಕಂಪೇರ್ ಮಾಡಕ್ಕೆ ಪಹಲ್ಗಾಮಲ್ಲಿ ಆದ ತಕ್ಷಣ ಅಟ್ಯಾಕ್ ಮಾಡಿಬಿಡ್ಬೇಕು ಅಂತ ಅಲ್ಲ. ನೋಡಿ, ನಾನು ಅದು ಹೇಳ್ತೀನಿ, ಅಲ್ಲಲ್ಲ ಆ ಥರ ಅಂತಲ್ಲ. ದೇಶದ ಆರ್ಥಿಕ ಸ್ಥಿತಿಗೂ ನಾವು ಹೋಗಬೇಕು ಮಾಡುವಂಥದ್ದೇನಿಲ್ಲ. ಆದರೆ ನೀವು ಹೊರಗಡೆದು ಬಿಡಿ. ಈಗ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೋದ್ರ ಬಗ್ಗೆ, ಆರ್ಥಿಕ ಸ್ಥಿತಿ ಬಗ್ಗೆ ತಗೊಳ್ಳೋಣ, ಮತ್ತು ಎಲ್ಲ ದೇಶಗಳದ್ದು ಮತಗಳನ್ನು ತಗೊಂಡು ಮಾಡಬೇಕು, ಅದು ಓಕೆ. ದೇಶದ ಒಳಗಡೆನೇ ಇದಾರಲ್ಲ ಭಯೋತ್ಪಾದಕರು, ಅವ್ರನ್ನೇನು ಮಾಡಿದ್ರಿ? ಇವತ್ತು ನಾವು ಪೆರೇಡ್ ಮಾಡ್ತಾರೆ ಕಾರಣ ಏನಂದ್ರೆ ಇಲ್ಲಿ ಭಯೋತ್ಪಾದಕರು ಇದ್ದಾರೆ ಅಂತ ಹೇಳ. ನೀವು ಯುದ್ಧದಲ್ಲಿ ತೆಪ್ಸ್ಕೊಳಕ್ಕೆ ನಮಗೆ ಗೊತ್ತಿದೆ, ತಾಯಿ ಗರ್ಭದಿಂದ ಆಚೆ ಹೆಂಗೆ ತೆಪ್ಸ್ಕೊಂಡು ಆಚೆ ಬಂದಿದ್ವಿ, ನಮಗೆ ಯುದ್ಧದಲ್ಲಿ ತೆಪ್ಸ್ಕೊಳಕ್ಕೆ ಗೊತ್ತಿಲ್ವಾ? ಆದರೆ ವಿಷಯ ಏನಾಗಿದೆ ಅಂದರೆ ಇಲ್ಲಿರುವ ಭಯೋತ್ಪಾದಕರನ್ನು ಎದುರಾಕೊಳ್ಳೋದ್ರಲ್ಲಿ ಸರ್ಕಾರಗಳು, ಎರಡೂ ಸರ್ಕಾರಗಳು, ನಾನು ಕೇಂದ್ರ ಮತ್ತು ರಾಜ್ಯ ಅಂತಲ್ಲ, ಎರಡೂ ಸರ್ಕಾರಗಳು ವಿಫಲವಾಗಿದ್ದಾರೆ. 100% ಕೇಂದ್ರ ಸರ್ಕಾರಕ್ಕೆ ಗೊತ್ತಿದೆ ನಮಗೆ ಭಾರತ ದೇಶದಲ್ಲೇ ತೊಂದರೆ ಇರೋದು. ಪಾಕಿಸ್ತಾನ ನಮಗೇನು ಅರ್ಧ ಗಂಟೆ ಕೆಲಸ, ಅದೇನು ವಿಪರ್ಯಾಸ ಏನಿಲ್ಲ ಅದು. ಆದರೆ ನಮ್ಮ ದೇಶದಲ್ಲಿರುವಂಥ ಭಯೋತ್ಪಾದಕರನ್ನು ಕಟ್ಟು ಹಾಕೋದ್ರಲ್ಲಿ ಎರಡೂ ಪಕ್ಷಗಳು ವಿಫಲವಾಗಿದೆ. ಹಾಗಾಗಿ ಇದಕ್ಕೆಲ್ಲ ಇಷ್ಟು ಸಮಯಗಳನ್ನು ತಗೊಂಡು ಜನಗಳ ಮೇಡನ್ನು ಡೈವರ್ಟ್ ಮಾಡಿಕೊಂಡು, ಹೌದು ಮಿಲಿಟ್ರಿ ಅವರಿಗೆ ಅವ್ರು ನೋಡಿ ದೇಶಕ್ಕಾಗಿ ಬಲಿದಾನ ಆಗ್ತಿದ್ದಾರೆ, ಸ್ವಲ್ಪ ಒಂದು ಕರುಣೆ ಇಲ್ವಾ ಹೋಗಲಿ? ಈಗ 28 ಜನದ ಮಾತ್ರ ನಾವು ಇಲ್ಲಿ ಮಾತಾಡ್ತಿದ್ದೀವಿ, ಎಷ್ಟು ಜನ ಸೈನಿಕರು ಸಾಯ್ತಿದ್ದಾರೆ ಗೊತ್ತಾ ನಿಮಗೆ? ಅವ್ರ ಕಣ್ಣೀರಿಗೆ ಬೆಲೆನೇ ಇಲ್ವಾ ಆಗಿದ್ರೆ? ಬರೀ ನಾವು ಒಂದು ಪ್ರವಾಸ ಮಾಡಿಕೊಂಡು ಯಾವುದೋ ಒಂದು ದೇಶಗಳಿಗೆ ಹೋಗ್ಕೊಂಡು ಬರೀ ಶಾಂತಿ ಶಾಂತಿ, ಏನ್ರಿ ಶಾಂತಿ ಇದು? ಮತ್ತೆ ಏನು ಮಾಡಬೇಕು? ನೋಡಿ, ಪ್ರತೀಕಾರ ಆಗಲೇಬೇಕು ಇದಕ್ಕೆ. ಒಬ್ಬ ವ್ಯಕ್ತಿ ಬಂದು ನೇರವಾಗಿ ಈಗ ಗುಂಡು ಹೊಡಿತಾನೆ, ಅಟ್ಲೀಸ್ಟ್ ತೆಪ್ಸ್ಕೊಳ್ಳೋ ಶಕ್ತಿ ಯಾರು ಇರಬೇಕು, ಇಲ್ಲ ಅವನ ಮೇಲೆ ದಾಳಿ ಮಾಡುವಂಥ ಶಕ್ತಿನಾರು ಇವ್ರಿಗೆ ಇರಬೇಕು. ಎಲ್ಲ ವಿಪರ್ಯಾಸ ಎಲ್ಲ ಶಕ್ತಿಗಳನ್ನು ಹೊಂದಿರುವಂಥ ಭಾರತ ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀರಲ್ಲ ಅಂತ ನನಗದು ಟೆನ್ಷನ್ ಆಗ್ತಿರೋದು. ಇಡೀ ದೇಶ ಅಲ್ಲ ಸರ್ ನಮ್ದು, ಅಲ್ಲಲ್ಲ ಆ ರೀತಿ ಅಲ್ಲಲ್ಲ ಆ ರೀತಿ ಕೋಪದಲ್ಲಿ ಅಂದ್ರೆ ವಾಜಪೇಯಿ ಫೀಲ್ಡ್ ಅಲ್ಲಿ ಯುದ್ಧ ಆಗಿತ್ತು ಒಂದು. ಅವರು ಬಹಳ ಶಾಂತಯುತ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ ಅವರು. ಅವರು ಸುಮ್ಮನೆ ಕೂರ್ಲಿಲ್ಲ. ಅವರು ಯಾಕೆ ಹೇಳಿ, ದೇಶದ ವಿಚಾರ ಬಂದಾಗ, ನಮ್ಮ ಸೈನಿಕರು ಸತ್ತಾಗ, ನಮ್ಮ ನಾಗರಿಕರು ಸತ್ತಾಗ ನಾವು ಇದಕ್ಕೆ ಪ್ರತೀಕಾರ ಮಾಡಲೇಬೇಕು ಅಂತ ಮಾಡಿದ್ರು ಅವರು. ಈಗ ಒಂದು 2 ಜನ 3 ಜನ ಹೊಡ್ಕೊಂಡು ನಾವು ಸಾಯಿಸ್ಕೊಂಡು ನಾವು ಮಾಡಿದ್ದೀವಿ, ಹಿಡಿತಾ ಇದ್ದೀವಿ. ಇನ್ನೂ ಅನೇಕ ಕಳ್ಳರಿದ್ದಾರೆ ಸ್ವಾಮಿ, ಇನ್ನೂ ಅನೇಕ ಕಳ್ಳರಿದ್ದಾರೆ. ಇವತ್ತು ಇನ್ನೂ ಒಂದು ನಾನು ಕೇಂದ್ರ ಸರ್ಕಾರಕ್ಕೆ ಇನ್ನೂ ಒಂದು ಹೆಚ್ಚಾಗಿ ಮಾತಾಡ್ತೀನಿ. ಇವತ್ತು ನಾನೊಬ್ಬ ಸಾಮಾನ್ಯ ಶ್ರೀರಾಮ ಸೇನೆ ಕಾರ್ಯಕರ್ತ, ಸಾರಿಗೆ ಗೊತ್ತಿದೆ, ನಾನೊಂದು ವಿದ್ಯಾರಣ್ಯಪುರ ದೇವಸ್ಥಾನಕ್ಕೆ ಹೋದರೆ ನನ್ನ ಹಿಂದ್ಗಡೆ 2 ಜನ ಪೊಲೀಸರು ಬರ್ತಾರೆ. ಸಾವಿರಾರು ಕೋಟಿ ರೂಪಾಯಿ ಲಾಭ ಆಗುವಂಥ ಕಾಶ್ಮೀರಕ್ಕೆ ಹೋಗುವ ಟೂರಿಸಂ ಇರುವಂಥ ಜಾಗಕ್ಕೆ ಒಂದು ಭದ್ರತೆ ಕೊಡಬೇಕು. ಯಾಕೆ ಕೊಡಲ್ಲ ಆಗಿದ್ರೆ? ಹೌದು, ವಿರೋಧ ಪಕ್ಷರು ಅದನ್ನು ಕೇಳೋದು ತಪ್ಪಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಮೋದಿಯವ್ರ ಕಾರ್ಯ ನನಗೆ ಮೆಚ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅವ್ರು ಮಾಡುವ ಕಾರ್ಯ ಕರೆಕ್ಟಾಗಿದೆ. ಆದರೆ ಇಂಥ ಸಮಯದಲ್ಲಿ 100ಕ್ಕೆ 100 ಹೋಗುವಂಥ ಎಲ್ಲ
ಅಲ್ಲಿ ಟೂರಿಸಂ ಹೋಗೋರಿಗೆ ಭದ್ರತೆ ಕೊಡಬೇಕಿತ್ತು. ಆಯ್ತಾ, ಇದು ಭದ್ರತಾ ವೈಫಲ್ಯ ಇದೆ. ಈಗ ಎಲ್ಲದನ್ನು ಈಗ ನಮ್ಮದೇ ತಪ್ಪಿಟ್ಕೊಂಡು ಕೂಡ ಮತ್ತೆ ಇಡೀ ನಮ್ಮ ರಾಜ್ಯದ ದೇಶದ ಜನತೆಗೆ ಗೊತ್ತಿದೆ ನಾವು ಮಾಡಿರೋದು ತಪ್ಪಿದೆ. ಆದರೆ ಈ ತಪ್ಪನ್ನು ಮತ್ತೆ ಸಮರಿಸ್ಕೊಂಡು ಅಲ್ಲೂ ಬೆಳಿಗ್ಗೆ ಹೈ ವೋಲ್ಟೇಜ್ ಮೀಟಿಂಗು, ಸಂಜೆ ಹೈ ವೋಲ್ಟೇಜ್ ಮೀಟಿಂಗು, ಮಧ್ಯಾಹ್ನ ಆದ ತಕ್ಷಣ ಕರೆಂಟ್ ಹೋಗುತ್ತೆ, ವೋಲ್ಟೇಜ್ ಇರಲ್ಲ. ಎಷ್ಟು ದಿವಸ ಇದು? ಆದರೆ ಹೆಣದ ಮೇಲೆ ರಾಜಕೀಯ ಮಾಡೋದನ್ನು ಎಲ್ಲ ಪಕ್ಷಗಳು ಬಿಡಬೇಕು. ರಾಜ್ಯದಲ್ಲಿ ಹಿಂದೂಗಳ ಹೆಣದ ಮೇಲೆ ರಾಜಕೀಯ ಮಾಡ್ತೀರಿ, ಕೇಂದ್ರದಲ್ಲಿ ಮಿಲಿಟರಿ ಅವ್ರನ್ನ ಹೆಣಗಳನ್ನು ಬಳಸ್ಕೊಂಡು ರಾಜಕೀಯ ಮಾಡ್ತೀರಿ. ಇದು ನಮ್ಮ ದೇಶಕ್ಕೆ ಶೋಭೆ ತರುವಂಥದ್ದಲ್ಲ. ಎಲ್ಲದಕ್ಕೂ ಮಿಗಿಲಾಗಿ ಹೇಳ್ತಾ ಇದ್ದೀನಿ, ಇಡೀ ವಿಶ್ವದಲ್ಲಿ ಜನಸಂಖ್ಯೆಯನ್ನು ನಾವು ನೋಡೋಕ್ಕೆ ಹೋದರೆ ನಾವು ಭಾಷಣದಲ್ಲಿ ಮಾತ್ರ ಸೀಮಿತವಾಗಿ ಹೇಳ್ತೀವಿ. ಈ ಕಡೆ ತಿರುಗಿ ನಾವೇನಾದರೂ ಮಾಡಿಬಿಟ್ರೆ ಅವರು ತೊಳ್ಕೊಂಡು ಹೋಗ್ತಾರೆ. ಇದುವರೆಗೂ ನಾವು ಏನೂ ಮಾಡಿಲ್ಲ. ಇರಿ, ಈಗ ನಿಮಗೆ ಟಾಂಟ್ ಕೊಡೋಕ್ಕೆ ಇನ್ನೊಂದು ಧರ್ಮದವರೇ ಬರಬೇಕು, ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಹೆಚ್ಚಿನದಾಗಿ ಜನಕ್ಕೆ ಬೇಕಾಗಿರೋದು ಯುದ್ಧ ಹೆಂಗೆ ನಡೆಯುತ್ತೆ, ಈ ಮಾಕ್ ಡ್ರಿಲ್ ಅಂದ್ರೆ ಏನು, ಇದ್ರ ಬಗ್ಗೆ ಐಡಿಯಾ ಬೇಕು. ನೀವು ಹೇಳಿದ್ರೆ ನಮಗೆ ಬರುತ್ತೆ, ತಾಯಿ ಗರ್ಭದಿಂದಲೇ ಫೈಟ್ ಮಾಡ್ಕೊ ಬಂದಿದ್ದೀವಿ, ಇದ್ರಲ್ಲಿ ಆಗಲ್ವಾ ಅಂತ. ಬಟ್ ಅದು ನಾನು ಹೇಳಿದ್ನಲ್ಲ ಸರ್, ಮನೆಗೆ ತರಕಾರಿ ತಗೊಂಡೋಗಿ ಬಿರಿಯಾನಿ ಮಾಡ್ದಂಗೆ ಅಲ್ಲ ಯುದ್ಧ ಅಂದರೆ. ಏನು ಸರ್ ಯುದ್ಧ ಅಂದರೆ? ಈಗ ಅವ್ರು ಹೇಳಿದ್ರು 20% ನಮ್ಮ ಜನಸಂಖ್ಯೆಯಲ್ಲಿ 20% ಇದೆ, ಪಾಕಿಸ್ತಾನ ಅರ್ಧ ಗಂಟೆಲಿ ಮುಗಿಸ್ಬರ್ಬೋದು ಅಂತ. ಅಷ್ಟು ಸುಲಭ ಇದೆಯಾ ಸರ್? ಆ್ಯಂಡ್ ಅದಕ್ಕೆ ಕಂಡೀಷನ್ಸ್ ಇರಲ್ವಾ? ಯುದ್ಧ ಹೆಂಗ್ ಬೇಕಾದ್ರೂ ಮಾಡ್ಬೋದಾ? ನಮ್ಮದೇ ಆದ ಸೆಕ್ಯೂರಿಟಿ ಕೌನ್ಸಿಲ್ಸ್ ಇರುತ್ತೆ. ನಾವು ಈಗ 2025ರಲ್ಲಿ ಇದ್ದೀವಿ ಅಂತ ಹೇಳಿದ್ರು, ನಾವು ಬೇರೆ ದೇಶಕ್ಕೆ ಬುದ್ಧಿ ಹೇಳೋ ಮಟ್ಟದಲ್ಲಿ ನಾವಿದ್ದೀವಿ. ಪ್ರತಿಯೊಬ್ಬರೂ ನಮ್ಮ ಹತ್ರ ಬರ್ತಿದ್ದಾರೆ, ನಮ್ಮ ದೇಶದ ಪ್ರಧಾನಿ ಹತ್ರ ಡಿಸ್ಕಸ್ ಆಗ್ತಿದೆ. ಇದು ಭಾರತ ದೇಶ ಇಂಟರ್ವ್ಯೂನ್ ಆದ್ರೆ ಒಂದು ದೇಶದ ಯುದ್ಧ ಕೂಡ ನಿಲ್ಲಿಸ್ಬೋದು ಅನ್ನೋದನ್ನ ನಮ್ಮ ದೇಶ ತೋರಿಸ್ಕೊಟ್ಟಿದೆ. ಆ ಸ್ಥಾನದಲ್ಲಿದ್ದಾಗ ನಾವು ತಪ್ಪು ಮಾಡ್ಲಿಕ್ಕೆ ಹೋಗ್ಬಾರ್ದು, ಜವಾಬ್ದಾರಿಯಿಂದ. ಹೌದು, ತುಂಬಾ ಬಹಳ ಜವಾಬ್ದಾರಿಯಿಂದ ನಡ್ಕೊಬೇಕು. ನಮ್ದೇ ಆದ ಒಂದು ಫ್ರೇಮ್ ವರ್ಕ್ ಇರುತ್ತೆ, ಆ ಫ್ರೇಮ್ ವರ್ಕ್ ನ ಮೀರಿ ನಾವು ಮಾಡಕ್ ಹೋಗ್ಬಾರ್ದು. ಈಗ ಆ ಫ್ರೇಮ್ ವರ್ಕ್ ಏನಿದೆ, UN ಕೌನ್ಸಿಲ್, ಆ UN ಕೌನ್ಸಿಲ್ ಅಲ್ಲಿ ನಾವು ಈಗಾಗಲೇ ಪ್ರೊಜೆಕ್ಟ್ ಮಾಡಿದೀವಿ. UN ಕೌನ್ಸಿಲ್ ಈಗಾಗಲೇ ನೋಟಿಸ್ ಮಾಡಿದೆ ಪಾಕಿಸ್ತಾನಕ್ಕೆ, ನಿಮ್ಮಲ್ಲಿ LET ಬ್ಯಾನ್ ಆಗಿದ್ಯಾ, LETನ ಯಾಕೆ ಬೆಳೆಸ್ತಾ ಇದ್ದೀರಾ, ISI ಕೈವಾಡ ಇದೆಯಾ, ನಾವ್ಯಾರು ನಿಮ್ಗೆ ಬೆಂಬಲ ಕೊಡಲ್ಲ ಅಂತ ಸಾಕಷ್ಟು ಅವ್ರಿಗೆ ರಾಜತಾಂತ್ರಿಕ ನಡೆಯಿಂದ ಅವ್ರಿಗೆ ಸಾಕಷ್ಟು ಕಟ್ ಹಾಕಿದೀವಿ ನಾವು. ನೋಡಿ, ಯುದ್ಧ ಅನ್ನೋದು ಸುಮ್ಮನೆ ನಾವು ಅರ್ಧ ಗಂಟೆಯಲ್ಲಿ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳಲಿಕ್ಕಾಗಲ್ಲ. ಎಲ್ಲ ಕಡೆ ಟೆಕ್ನಾಲಜಿ ಸಾಕಷ್ಟು ಬೆಳೆದಿದೆ. ಶತ್ರು ರಾಷ್ಟ್ರದಲ್ಲಿ ಕೂಡ ಸಾಕಷ್ಟು ಟೆಕ್ನಾಲಜಿ ಇದೆ, ಅವರಲ್ಲೂ ಕೂಡ ಕೆಲವು ಎಕ್ವಿಪ್ಮೆಂಟ್ಸ್ ಇದೆ. ಕೋಪದಲ್ಲಿ ಹೇಳ್ಬೋದು ಅವ್ರಂತವ್ರು ಅವ್ರ ಕೈಲಿ ತಿರ್ಕೊಂಡು ತಿನ್ನುವಂತ ದೇಶ ಆಗಿದೆ ಅಂದು ಮಾತ್ರಕ್ಕೆ ಮಿಲಿಟರಿಲಿ ಏನ್ ತೀರಾ ಝೀರೋ ನಂಗೆ ಇರಲ್ಲ ಅಲ್ವಾ? ಆಮೇಲೆ ಇನ್ ಕೇಸ್ ನಮ್ಮಷ್ಟು ಬಲಿಷ್ಠವಾಗಿ ಇಲ್ಲ ಅಂದ್ರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡೋ ದೇಶಗಳಂತೂ ಬಲಿಷ್ಠವಾಗಿರುತ್ತೆ, ಅದನ್ನಾದ್ರೂ ಯೋಚನೆ ಮಾಡ್ಬೇಕಲ್ವಾ ನಾವು? ಯಾವುದೇ ದೇಶ ಬಲಿಷ್ಠವಾಗಿ ಅವ್ರು ಸಪೋರ್ಟ್ ಮಾಡಿದ್ರು ನಮ್ಮ ದೇಶನೇ ಬಲಿಷ್ಠವಾಗಿದೆ. ನಮ್ಮ ಆರ್ಮಿನ ನೀವು ತಗೊಂಡ್ರೆ ಇಡೀ ಪ್ರಪಂಚದಲ್ಲಿ ಹೇಳ್ತಾರೆ ಇಂಡಿಯನ್ ಆರ್ಮಿ ಇಸ್ ದ ಬೆಸ್ಟ್ ಆರ್ಮಿ ಅಂತ. ಮೆನ್ ಇನ್ ಕಾಂಬ್ಯಾಕ್ಟ್, ಮೆನ್ ಇನ್ ಆಕ್ಷನ್, ಪ್ರತಿನಿತ್ಯ ನಮ್ಮ ಸೈನಿಕರು ಆಕ್ಷನ್ ಅಲ್ಲಿ ಇದ್ದಾರೆ. ಸೊ ನಮ್ಮ ಸೈನಿಕರು ಫಿಟ್ ಆಗಿದ್ದಾರೆ. ಸೇನೆಗೆ ಒಬ್ಬ ಸೋಲ್ಜರ್ ಸೇರೋದು ಪೆರೇಡ್ ಮಾಡಕ್ಕೆ ಅನ್ಕೊಂಡಿದ್ದೀರಾ? ಸೇನೆಗೆ ಸೇರೋದು ಯುದ್ಧ ನೋಡ್ಲಿಕ್ಕೆ. ಸಾಕಷ್ಟು ಸೈನಿಕರು 1970 ಈಗ 1990 ಆದ್ಮೇಲೆ ಸೇರಿರುವಂತವ್ರು ಸಾಕಷ್ಟು ಜನ ರಿಟೈರ್ಡ್ ಆಗಿದ್ದಾರೆ. ಅವರು ಯುದ್ಧನೇ ನೋಡಿಲ್ಲ. ನಾರ್ಮಲ್ ಬಾರ್ಡರ್ ಇಶ್ಯೂ ಅಲ್ಲಿ ಬಾರ್ಡರ್ ಅಲ್ಲಿ ಫೈರಿಂಗು ಇನ್ನೊಂದು ಮತ್ತೊಂದು ಆಗಿದೆ. ಬಟ್ ನಿಜವಾಗ ಯುದ್ಧನ ನೋಡಿ ಎದೆಗೆ ಗುಂಡು ತಗೊಂಡು ಇಲ್ಲ ಎದೆಗೆ ಗುಂಡು ಹೊಡೆದು ಶತ್ರುಗಳನ್ನ ಸಾಯಿಸಬೇಕು ಅನ್ನೋದಕ್ಕೆ ಖಂಡಿತವಾಗೂ ಸೈನಿಕರಿಗೆ ಮನೋಬಲ ಇರೋದೇ ಇದು. ಶತ್ರುಗಳಿಗೆ ಗುಂಡು ಹೊಡಿಬೇಕು, ವಾರಲ್ಲಿ ಪಾರ್ಟಿಸಿಪೇಟ್ ಮಾಡೋದೇ ಪೂರ್ವ ಜನ್ಮದ ಸುಕೃತ ಅಂತ ಸಾಕಷ್ಟು ಜನ ಸೈನಿಕರು ಹೇಳ್ತಾರೆ. ಯಾಕಂದ್ರೆ ಆ ಮೋಡ್ ಆಫ್ ಆಕ್ಷನ್ ಏನಿರುತ್ತೆ ಪ್ರತಿಯೊಬ್ಬ ಸೈನಿಕನಿಗೂ ಅವನ ಲೈಫ್ ಟೈಮಲ್ಲಿ ಆ ವಾರ್ ಪೀರಿಯಡ್ ಸಿಗಲ್ಲ. ಸೊ ಈ ಟೈಮಲ್ಲಿ ಸಾಕಷ್ಟು ಜನ ಉತ್ಸಾಹದಿಂದ ಇದ್ದಾರೆ. ಮತ್ತೆ ಭಾರತ ದೇಶ ಕಾಯ್ತಿದೆ, ಈಗಾಗಲೇ ರೂಪುರೇಷೆ ಮಾಡ್ತಿದೆ. ಒಂದೇ ದಿನಕ್ಕೆ ಒಂದೇ ಕ್ಷಣಕ್ಕೆ ನಾವು ವಾರ್ ಡಿಕ್ಲೇರ್ ಮಾಡಿ ಹೋಗ್ಲಿಕ್ಕಾಗಲ್ಲ. ಬಾರ್ಡರ್ ಏರಿಯಾನ ಈಗ ಕ್ಲಿಯರ್ ಮಾಡ್ತಿದ್ದಾರೆ. ಬಾರ್ಡರಲ್ಲಿ ಸಾಕಷ್ಟು ಜನ ವಿಲೇಜಸ್ ಇದೆ, ಸಾಕಷ್ಟು ಹಳ್ಳಿಗಳಿದೆ, ಅವರು ಕೃಷಿ ಮೇಲೆ ಅವಲಂಬನೆ ಆಗಿದ್ದಾರೆ. ಆ ಬೆಳೆನ ಕಟಾವು ಮಾಡ್ತಿದ್ದಾರೆ, ಅವ್ರನ್ನ ಒಳಗಡೆ ತಗೊಂತಿದ್ದಾರೆ, ಅವ್ರನ್ನ ಸೇಫ್ ಝೋನ್ಗೆ, ಅಂದ್ರೆ ವಾರ್ ಝೋನ್ ಅಂತ ಒಂದಿರುತ್ತೆ, ಸೇಫ್ ಝೋನ್ ಅಂತ ಒಂದಿರುತ್ತೆ, ಅವ್ರನ್ನ ಸೇಫ್ ಝೋನ್ ಕರ್ಕೊಂಡ್ಬರ್ಬೇಕು. ಈ ದೇಶದ ನಾಗರಿಕರಲ್ವಾ ಅವರು, ನಮ್ಮನ್ನ ಸೈನಿಕರನ್ನ ನಂಬಿರೋರದಲ್ಲ ಬಾರ್ಡರ್ ಅಲ್ಲಿ ಅವರು. ಅವ್ರಿಗೆ ಏನ್ ಸೇಫ್ ಗಾರ್ಡ್ ಮಾಡಬೇಕು, ಅವ್ರ ಮಕ್ಕಳು ಕೆಲವು ಸ್ಕೂಲ್ಸ್ ಇದೆ ಬಾರ್ಡರ್ ಅಲ್ಲಿ, ಆ ಸ್ಕೂಲ್ಗಳನ್ನ ಸೇಫ್ ಗಾರ್ಡ್ ಮಾಡ್ತಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಈಗಾಗಲೇ ಮಾಕ್ ಡ್ರಿಲ್ ನಮ್ಗೆ ಈಗ ಹೇಳ್ತಿದ್ದಾರೆ, ಈಗ ವಾರ 10 ದಿನ ಹಿಂದೆನೆ ಮಾಕ್ ಡ್ರಿಲ್ ಎಲ್ಲ ಆಗಿದೆ. ನಮ್ಮ ಬಾರ್ಡರ್ ವಿಲೇಜಸ್ ಏನಿದೆ ಅವರೆಲ್ಲ ಈಗಾಗಲೇ ಅಲರ್ಟ್ ಆಗಿದ್ದಾರೆ. ಸಾಕಷ್ಟು ಜನಕ್ಕೆ ಅಲ್ಲಿ ಅನುಭವ ಇದೆ. ಯಾಕಂದ್ರೆ ಒಂದು ಬಂಕರ್ ಆಗಲಿ, ಯುದ್ಧದ ಶೆಲ್ಲಿಂಗ್ ಆಗಲಿ, ಶೆಲ್ ಆದಾಗ ಅವ್ರ ಮನೆಗಳು, ಅವರು ಫ್ಯಾಮಿಲಿ ಮೆಂಬರ್ಸು ಸಾಕಷ್ಟು ಜನ ಹುತಾತ್ಮರಾಗಿರೋದನ್ನ ಕಣ್ಣಲ್ಲಿ ನೋಡಿದ್ದಾರೆ. ಈಗಾಗಲೇ ಹೈ ಅಲರ್ಟ್ ಬಾರ್ಡರ್ ಏರಿಯಾದಲ್ಲಿದೆ. ಸರ್, ಇನ್ನೊಂದು ಅವರು ಸೇನೆ ಬಗ್ಗೆ ಹೇಳಬೇಕು ಅಂದಾಗ ನಮ್ಮ ತುಮಕೂರು ಆಗಿರ್ಬೋದು, ಗುಲ್ಬರ್ಗಾ, ಬೀದರ್ ಈ ಭಾಗದಲ್ಲೆಲ್ಲ ಕೇಳ್ಪಟ್ವಿ, ರಿಟೈರ್ಡ್ ಆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಈಗಲೂ ಕೂಡ
ಈಗ ಮೋದಿಯವ್ರು ಕರೀಲಿ ನಾವು ಹೋಗ್ತೀವಿ, ರಿಟೈರ್ಡ್ ಆಗಿರೋರಿಗೂ ಕೂಡ ಆ ಹುಮ್ಮಸ್ಸಿದೆ. ಅದೇ ಪಾಕಿಸ್ತಾನದಲ್ಲಿ ಕೇಳ್ಪಟ್ಟೆ 2,500-3,000 ಜನ ಸೈನಿಕರು ರಾಜೀನಾಮೆ ಅಪ್ಲೈ ಮಾಡಿದ್ದಾರೆ, ಆಫೀಸರ್ಸ್ಗಳು ರಾಜೀನಾಮೆ ಕೊಟ್ಟಿದ್ದಾರೆ. ಯಾರೋ ಒಬ್ಬ ಸಂಸದ ಹೇಳ್ತಾನೆ, ಸರ್ ಯುದ್ಧ ಫಿಕ್ಸ್ ಆದ್ರೆ ಏನ್ ಮಾಡ್ತೀರಾ ಅಂತ ಮೀಡಿಯಾದವ್ರು ಕೇಳಿದ್ರೆ ಬ್ರಿಟನ್ನಿಗೆ ಓಡೋಗ್ತೀನಿ ಅಂತಾರೆ. ಸೊ ನಮ್ಮ ದೇಶದ ಸೈನ್ಯಕ್ಕೂ ಮತ್ತು ಆ ಸೇನೆಗೆ ಯಾಕೆ ನಾವು ಸಲ್ಯೂಟ್ ಹೊಡಿಬೇಕು, ಯಾಕೆ ಗೌರವ ಕೊಡಬೇಕು ಅಂದ್ರೆ ಈ ವಿಚಾರಕ್ಕೆ. ರಿಟೈರ್ಡ್ ಆಗಿರೋರು ನಾವು ಹೋಗ್ತೀವಿ ಅಂತಾರೆ, ಅಲ್ಲಿರೋರು ಅಧಿಕಾರದಲ್ಲಿರೋರು ನಾನು ದೇಶ ಬಿಟ್ಟು ಓಡೋಗ್ತೀನಿ